ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಈ ಬ್ಲಾಗ್ ಬಂದುಬಿಟ್ಟು ನನ್ನ ಕಸಿನ್ಸ್ ಊರಿಂದ ಬಂದಿದ್ದರು. ಸೊ ಅವ್ರ ಜೊತೆ ಚರಿ ಎಲ್ಲ ಹೇಗೆ ಆಟ ಆಡಿದ್ಲು ಆ್ಯಂಡ್ ವಿ ವೆಂಟ್ ಟೆಂಪಲ್ ಆ್ಯಂಡ್ ಔಟ್ಸೈಡ್ ಎಲ್ಲ. ಸೊ ಅದನ್ನು ಇದರಲ್ಲಿ ಆ್ಯಡ್ ಮಾಡಿದ್ದೀನಿ ಆ್ಯಂಡ್ ಕ್ಯಾಬೇಜ್ ಮಂಚೂರಿ ಮಾಡಿದ್ದೀನಿ. ಸೊ ಅದರ ರೆಸಿಪಿ ಕೂಡ ಇದರಲ್ಲಿ ಆ್ಯಡ್ ಮಾಡ್ತೀನಿ. ಬನ್ನಿ ನೋಡೋಣ ಏನು ಕತೆ ಅಂತ. ಇದನ್ನೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಫುಲ್ಲಾಗಿ ವಾಚ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿ. ओम सत्यबोधाय नमः। ओम सत्यधर्माय नमः। ओम सत्याग्रजाय नमः। ओम सत्यसंतुष्टाय नमः। ओम सत्यवराहाय नमः। ओम सत्यपूर्णाय नमः। ओम सत्यौषधाय नमः। नमः। ओम सत्यगंधाय नमः। ओम सत्यप्रजापते नमः। ओम सत्यविक्रमाय नमः। ओम सत्यसिद्धाय नमः। ओम सत्याच्युताय नमः। ಚರಿಮಾ चली वही पहली ಅಲ್ಲಿ ಮಾಮಿ ಹತ್ರ ಹೋಗೋಣ. ಅಲ್ಲಿ ಹೋಗೋಣ. ಅಲ್ಲಿ ಸರಿ ಕಾಲು ಕೈ ಮುಗಿ. रघुपति की बहुत बड़ाई कहा भरत सहस्रवदन तुम रोषगार अस कोई श्रीपति कंठ लगार सनकादिक ब्रह्मादि मनीष नारद शारद सहित ऐश नमो कुबेर. ಕಟ್ಟಿ ತರಕ್ಕೆ ಹೋಗ್ತಾಳು ಅವಳು. ಎಲ್ಲ ಇದೆ ನಿಂಗೆ ಕಡ್ಡಿ ಇಲ್ಲಿ ಬ್ಯಾಗಿ ಬಂತು. ಕಡ್ಡಿ वाराक्षे नमः। चामुण्डाय नमः। इन्द्राढ्ये नमः। सप्तमातृकेभ्यो नमः। महादेव्ये नमः। महाकाल्ये नमः। महासिंहाय नमः। महामाये नमः। श्रीरामाय नमः। बलरामाय नमः। कलिकिने नमः। सत्य लक्ष्मी समेत सत्यानास्ते वेदाभ्यो नमः। अष्टमाभरण पूजा समर्पयामि। अतः स्तोत्रनामार्चन पूजां च करिष्ये। ಈಗ ತಿರುಗಿ ನಾನು ಕರೆದ್ರೆ ಬರಲ್ಲ. ಕ್ರಾಲ್ ಮಾಡಕ್ ಕೊಟ್ಟೆ. ದೇವಸ್ಥಾನದಲ್ಲಿ ಸತ್ಯನಾರಾಯಣ ಪೂಜೆ ಇತ್ತು. ಸೊ ಅದನ್ನು ಮುಗಿಸ್ಕೊಂಡು ಪ್ರಸಾದ ತಿನ್ಕೊಂಡು ಬಂದ್ವಿ ಆ್ಯಂಡ್ ಅದನ್ನೆಲ್ಲ ನೀವು ನೋಡಿದ್ರಿ ಅಂದ್ಕೊಂಡಿದ್ದೀನಿ. ಇವಾಗ ಬನ್ನಿ ಕ್ಯಾಬೇಜ್ ಮಂಚೂರಿ ಮಾಡ್ತಾಯಿದ್ದೀನಿ.
ಕ್ಯಾಬೇಜ್ ಮಂಚೂರಿಗೆ ಕ್ಯಾಬೇಜ್ನ ಚೆನ್ನಾಗಿ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ಆ್ಯಂಡ್ ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಅದನ್ನು ನನಗೆ ಎಷ್ಟು ಕಲಿಸ್ಕೊಳ್ಳೋಕ್ಕಾಗುತ್ತೋ ಅಷ್ಟು ತೊಗೊಂಡು ನೀರು ಹೆಂಗೆ ಬಿಟ್ಕೊಳ್ಳುತ್ತೋ ಹಾಗೆ ಆ್ಯಡ್ ಮಾಡ್ಕೊಂಡು ಹೋಗಿದ್ದೀನಿ. ಆ್ಯಂಡ್ ಉಪ್ಪು ಖಾರ ಸ್ವಲ್ಪ ಅರಿಶಿನ ಹಾಕಿ ಸ್ವಲ್ಪ ಕೈ ಆಡಿಸ್ಕೊಂಡಿದ್ದೀನಿ. ಸೋಡಾ ಏನೂ ಹಾಕಿಲ್ಲ, ನೋ ಸೋಡಾ. ಕೈಲಿ ಚಿಕ್ಕದಾಗಿ ಉಂಡೆ ಮಾಡಿಕೊಂಡು ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ದೊಡ್ಡದೇ ಆಯಿತು ಮಾಡುವಾಗ. ತಗೊಳ್ಳುವಾಗ ಕ್ವಾಂಟಿಟಿ ಹೆಚ್ಚಿಗೆ ತೊಗೊಂಡ್ಬಿಟ್ಬಿಟ್ಟೆ. ಸೊ ಅದು ಸೈಜ್ ಗೊತ್ತಾಗಲಿಲ್ಲ ಯಾವ ಥರ ಅಂತ. ಮಾಮೂಲಿ ಅಂಗಡಿಲಿ ಗೋಬಿ ಚಿಕ್ಕದಾಗಿರುತ್ತೆ, ಬಟ್ ಇಲ್ಲಿ ಮಂಚೂರಿಯನ್ ಚಿಕ್ಕದಾಗಿರುತ್ತೆ, ಬಟ್ ಇಲ್ಲಿ ನಾನು ಸ್ವಲ್ಪ ದೊಡ್ಡದಾಗಿ ಮಾಡಿದ್ದೀನಿ. ಬಾಯೊಳಗೂ ಚೆನ್ನಾಗಿ ಸಿಗ್ತೈತೆ. ಆ್ಯಂಡ್ ಇಲ್ಲಿ ಕಾರ್ನ್ ಫ್ಲೋರ್ ಇರುತ್ತಲ್ಲ, ಸೊ ಅದನ್ನು 1 ಸ್ಪೂನ್ ಪೌಡ್ರನ್ನ ಬೌಲ್ಗೆ ಹಾಕ್ಕೊಂಡು ನೀರು ಹಾಕ್ಕೊಂಡು ಕೈ ಆಡಿಸ್ಕೊಂಡಿದ್ದೀನಿ. ಅಂದರೆ ಪೇಸ್ಟ್ ಥರ ಮಾಡ್ಕೊಂಡಿದ್ದೀನಿ, ಲಿಕ್ವಿಡ್ ಪೇಸ್ಟ್ ಥರ ಮಾಡಿಕೊಂಡು ಅದನ್ನು ಯಾವಾಗ ನಾವು ಒಗ್ಗರಣೆ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವಲ್ಲ, ಅಂದರೆ ಮಂಚೂರಿಯನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಲ್ಲ, ಆವಾಗ ಅದನ್ನು ಹಾಕೋದು. ಸೊ ಇಲ್ಲಿ ನಾನು ಡ್ರೈ ಗೋಬಿ ಅಷ್ಟೇ ತೋರಿಸ್ತಾ ಇದ್ದೀನಿ. ಕ್ವಾಂಟಿಟಿಗೆ ನೋಡ್ಬೋದು ನೀವು, ಯಾವ ಸೈಜಲ್ಲಿ ಆಗಿದೆ ಅಂತ. ಸ್ವಲ್ಪ ಬಿಗ್ ಸೈಜ್ ಆಗಿದೆ ಆ್ಯಂಡ್ ಇಟ್ಸ್ ಓಕೆ, ಪರವಾಗಿಲ್ಲ, ತಿನ್ಬೋದು, ಚೆನ್ನಾಗಿತ್ತು. ಆ್ಯಂಡ್ ಹಿಯರ್ ನಾವು ಬಾಣಲಿಗೆ ಎಣ್ಣೆ ಮತ್ತು ಅದೇ ಎಣ್ಣೆ ನಾನು ಏನು ಕರೆದಿದ್ನಲ್ಲ ಅದೇ ಎಣ್ಣೆನ ಯೂಸ್ ಮಾಡಿಬಿಟ್ಟು ತಿರ್ಗಾ ನಾನು ಅದನ್ನು ಮಂಚೂರಿಯನ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಆ್ಯಂಡ್ ಚೆನ್ನಾಗೇ ಬಂತು. ಸೊ ಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಈರುಳ್ಳಿ ಅಲ್ಲ ಪೇಸ್ಟ್ ಇದ್ರೂ ಹಾಕ್ಕೋಬೋದು, ಬಟ್ ನನ್ನ ಕಡೆ ಇರಲಿಲ್ಲ ಅಂತ ನಾನು ಜಸ್ಟ್ ಬೆಳ್ಳುಳ್ಳಿ ಅಷ್ಟೇ ಹಾಕಿದ್ದೀನಿ. ಆ್ಯಂಡ್ ಈ ಥರ ರೆಸ್ಟೋರೆಂಟಲ್ಲಿ ಜಸ್ಟ್ ಈ ಥರ ಕಟ್ ಮಾಡಿ ಬೆಳ್ಳುಳ್ಳಿ ಹಾಕಿರ್ತಾರಲ್ಲ, ಅದು ರುಚಿಯಾಗಿ ಬರುತ್ತೆ ಅಂತ. ಸೊ ನಾನು ಆ ಥರ ಟ್ರೈ ಮಾಡೋಕ್ಕೆ ಹೋಗಿದ್ದೀನಿ ಆ್ಯಂಡ್ ಚೆನ್ನಾಗಿಯೂ ಬಂದಿದೆ. ಆ್ಯಂಡ್ ಅದಾದಮೇಲೆ ಚಿಲ್ಲಿ ಸಾಸು, ರೆಡ್ ಚಿಲ್ಲಿ ಮತ್ತು ಗ್ರೀನ್ ಚಿಲ್ಲಿ ಎಲ್ಲ ಸಾಸ್ಗಳನ್ನ ಆ್ಯಡ್ ಮಾಡೋದು ಅಷ್ಟೇ. ಲಾಸ್ಟಲ್ಲಿ ಬೆಂದಾದ ತಕ್ಷಣ ಸೋಯಾ ಸಾಸ್ ಹಾಕ್ಬಿಟ್ಟು ಚೆನ್ನಾಗಿ ಕೈ ಆಡಿಸ್ಕೊಳ್ಳೋದು. ಇನ್ನೇನೆಲ್ಲ ಮಸಾಲ ರೆಡಿ ಆಯಿತು ಅನ್ನೋದ್ರಾಗೆ ನಾನು ಸ್ವಲ್ಪ ಕ್ಯಾಬೇಜ್ನ ಹಾಕ್ಕೊಂಡಿದ್ದೀನಿ. ಅಂದರೆ ಅದು ಫ್ಲೇವರ್ ಕೊಡಲಿ ಅಂತ. ಕ್ಯಾಬೇಜ್ದು ಮಂಚೂರಿ ಅಲ್ವಾ, ಸೊ ಸ್ವಲ್ಪ ಫ್ಲೇವರ್ ಕೊಡಲಿ ಅಂತ ಅದನ್ನ ಹಾಕಿ ಲಾಸ್ಟಲ್ಲಿ ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಆ್ಯಂಡ್ ಏನು ಮೊದಲೇ ನಾವು ಕಲಸಿಟ್ಟಿದ್ವಲ್ಲ ಕಾರ್ನ್ಫ್ಲೋರ್ದು, ಸೊ ಅದನ್ನು ಈ ಟೈಮೆಲ್ಲ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಆ್ಯಂಡ್ ಅದು ಇನ್ನೊಂದು ಏನಂದರೆ ನೀರು ಹೆಚ್ಚಿಗೆ ಹಾಕ್ಕೊಳ್ಳಿ. ನಾವು ಹೆಂಗೆ ಕಡಿಮೆ ಹಾಕಿದರೆ ಅದು ಬೇಗ ತಿಕ್ಕಾಗಿಬಿಡುತ್ತೆ, ದಪ್ಪ ಆಗಿಬಿಡುತ್ತೆ. ಸೊ ಅದಕ್ಕೆ ನೀರು ಹೆಚ್ಚಿಗೆ ಹಾಕ್ಕೊಂಡ್ರೆ ಸ್ವಲ್ಪ ಲಿಕ್ವಿಡ್ ಕ್ವಾಂಟಿಟಿ ಹೆಚ್ಚಾಗಿ ಸಿಗುತ್ತೆ, ಅಂದರೆ ಗ್ರೇವಿ ಹೆಚ್ಚಿಗೆ ಸಿಗುತ್ತೆ. ಫೈನಲಾಗಿ ಡ್ರೈ ಕ್ಯಾಬೇಜ್ನ ಹಾಕಿ ಮಸಾಲೆ ಜೊತೆ ಒಟ್ಟಿಗೆ ಕೂಡಿಸ್ಬಿಟ್ರೆ ಗೋಬಿ ರೆಡಿ ಆಯಿತು. ಆ್ಯಂಡ್ ಚೆನ್ನಾಗಿ ಕಲಿಸ್ಕೊಂಡು ಬಿಸಿ ಆಗಿಬಿಡುತ್ತೆ. ಕಲಿಸೋಷ್ಟರಲ್ಲೇ ಅದು ಬಿಸಿ ಆಗುತ್ತೆ. ಮೇಲ್ಗಡೆ ಡೆಕೋರೇಟಿಗೆ ಅಥವಾ ಅದನ್ನು ನಂಚ್ಕೊಳ್ಳೋಕ್ಕೆ ಕ್ಯಾಬೇಜ್ನ ಹಾಕಿ ವಿತ್ ರೆಡ್ ಚಿಲ್ಲಿ ಸಾಸ್ ಜೊತೆ ಮಕ್ಕಳೆಲ್ಲ ತಿಂದರೆ ಚೆನ್ನಾಗಿತ್ತು ಅಂತಲೂ ಹೇಳಿದರು. ಆ್ಯಂಡ್ ರಿವ್ಯೂ ನೀವು ಬೇಕಂದರೆ ಮುಂದೆ ನೋಡ್ಬೋದು ಯಾವ ಥರ ಏನು ಹೇಳಿದ್ದಾರೆ ಅಂತ. ಚರಿಮಾ ಇಲ್ಲೋಡ, ಹಾಯ್ ಮಾಡು, ಲವ್ ಯು ಮಾಡು. ಏನು ತಿಂತಿದ್ದೀನಿ ನೀನು? ಅದು ಏನದು? ಇದು ಹೇಳು, ಹಾಯ್ ಹೇಳು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಕ್ಕ, ಏನು ಮಾಡ್ತಿದ್ದೀರಾ ಅಕ್ಕ ನೀನು? ಏನು ಸಾಸ್ ಮತ್ತೆ ಚೆ ಐತೆ. ಅದೇನು ಅಕ್ಕ ತಿಂತಿರೋದೇನು? ಇದು ಅಣ್ಣ ತಿಂತಿರೋದೇನು? ಗೋಬಿ ಸಾಸ್ ಮಗನೆ. ಹೆಂಗೈತೆ? ಚೆನ್ನಾಗೈತಾ? ತಿನ್ಬೋದಾ ಚರಿ? ತಿನ್ನು. ಗುಡ್ ಗರ್ಲ್, ಥ್ಯಾಂಕ್ ಯು. ಬಾಯ್ ಮಾಡು. ಬಾಯ್ ಫ್ರೆಂಡ್ಸ್. ಬಾಯ್ ಮಾಡು ಚರಿ. ಬಾಯ್. ಸೂಪರ. ಹೆಂಗಾಗಿದೆ ಗೋಬಿ? ಹೆಂಗಾಗಿದೆ ಚರಿಮಾ? ನನ್ನ ನೋಡೇಳ.
ಚರ್ತಿ ತಿರ್ಸು ಚರಿಮಾ. ಹಾ ಚುಚ್ಚು ನೋಡು. ತಂತ್ರ ಚುಚ್ಚು. ಕೂದಲು ಹಿಡಿತಾಳೆ ನೋಡು. ತಿನ್ಸು. ಮುಖ ಚರಿ ಅದನ್ನ ಬಿಸಾಕ್ಬಾರ್ದು. ಬುಕ್ಸ್ ಇದಾವ ಅದ್ರಾಗೆ, ಬುಕ್ಸ್ ಇದಾವು. ಚರಿಮಾ ಬುಕ್ಸ್ ಅಲ್ವಾ ಅವೆಲ್ಲ. ಎಷ್ಟು ಗಂಟೆ ಆಗಿತ್ತು ಚರಿ ಟೈಮ್ ಇವಾಗ? ಟೈಮ್ ಎಷ್ಟಾಗಿದೆ? ಹಾಂ ಏನು ಹೇಳ್ತಾನೆ ಋತಿಕ್ ಹೇಳ್ತಾನೆ. ಎಲ್ಲೋದ ಅವನು? 11:15. 11:15 ನಮ್ಮ ಚಿನ್ನಮ್ಮ ಐಸ್ ಕ್ರೀಮ್ ತಿಂತವಳೆ. ಯಾರಿಗೂ ಕೊಡ್ದಂಗೆ. ಋತಿಕ್ಗಿಲ್ಲ, ಅಕ್ಕಾಗಿಲ್ಲ, ನಂಗಿಲ್ಲ. ನಂಗೊಂಚೂರು ಕೊಡ್ತೀಯಾ? ಋತಿಕ್ ಕೊಡು. ಚೂರು ಋತಿಕ್ ಕೊಡೋಣ. ಸರಿನಾ ಪ್ಲೀಸ್? ಏನಿದು? ಪ್ಲೀಸ್ ಕೊಡು. ನಾನು ಮಣ್ಣ ಕತ್ತೀನಿ. ಯಾವುದಕ್ಕೆ? ಕಿತ್ಕೊಡ್ರು. ಕೊಡು ಅವನು. ಕಿತ್ಕೊಳ್ಳೋದೆಲ್ಲ ಹಾಕ್ಬಾರ್ದಲ್ವ? ಡಿಲೀಟ್ ಮಾಡಿ. ಇಲ್ಲ ಗಬ್ಬೇಶಿ, ಇವ್ರು ಗಬ್ಬೇಶಿ. ಸರಿ ಯಾರಿಗೆ ಕೊಡ್ತೀಯಾ? ಅಲ್ಲಿ ಯಾರು ಇಸ್ಕೊಂಡು ತಿನ್ನಲ್ವಲ್ಲ. ಎಷ್ಟು ಧೈರ್ಯ. ನಮಗೆ ಕೊಡು. ಫೋನಲ್ಲಿ ಕೊಡ್ತಾಳೆ. ಅಣ್ಣಂಗೆ ಕೊಡು. ಕೊಡು. ಸುಮ್ ಕುತ್ಕೊಳ್ಳಿ ಇಟ್ಗೆ. ಹೊಡಿಬೇಡ. ನನಗೆ ಚಾರು ಕಿತ್ಕೋತೀನಿ. ಗಬ್ಬೇಶಿ ಕಿತ್ಕೊಳ್ಳೋ ಹೆಸರು. ಒಳ್ಳೆ ಅಣ್ಣಂಗೆ ಬಾಯ್ ಮಾಡು. ಹೋಗ್ಲಿ ಬಾಯ್ ಮಾಡು ಅಣ್ಣಂಗೆ. ಇನ್ನೂ ಬಿಡ್ರು ತಾನೆ, ಕೈ ಹಿಡ್ಕೊಳ್ಳೋ. ಬಾಯ್ ಮಾಡು ಅಣ್ಣಂಗೆ. ಬಾಯ್. ಮುಖ ನಗುನೇ ಇಲ್ಲ. ಏಯ್ ನಗುವೆ. ಬೈಲಿ ಬೇಜಾರಲ್ಲಿದ್ದಾಳೆ ಅಕ್ಕ.